ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನಾಮಕರಣದ ಫಂಕ್ಷನ್ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಫಂಕ್ಷನ್ ಆದಮೇಲೆ ನಾವು ಹಾವೇರಿಗೆ ಹೋಗಿದ್ವಿ. ಅಲ್ಲೊಂದು 5 ದಿವಸ ಇಟ್ಬಿಟ್ಟು ಬಂದಮೇಲೆ ಇಬ್ಬರು ಪಾಪುಗಳಿಗೆ ಹುಷಾರಿರಲಿಲ್ಲ, ನೆಗಡಿ ಆಗಿತ್ತು. ಅದಾದಮೇಲೆ ನನಗೂ ನೆಗಡಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಗೌರಮ್ಮನ ಹಬ್ಬ ಸ್ಟಾರ್ಟ್ ಆಯಿತು. ಸೊ ಹೀಗೆ ಒಂದಲ್ಲ ಒಂದು ಏನಾದರೂ ಒಂದು ಬರ್ತಾಯಿತ್ತು. ಸೊ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಎಡಿಟ್ ಮಾಡ್ತಾಯಿದ್ದೆ, ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ. ಸೊ ಫೈನಲಾಗಿ ವಾಯ್ಸ್ ಓವರ್ ಕೊಟ್ಬಿಟ್ಟು ನಾನು ಇವತ್ತು ನಿಮಗೆ ನಾಮಕರಣದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ತುಂಬಾ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಪ್ಲೀಸ್ ದಯವಿಟ್ಟು ಫುಲ್ ವ್ಲಾಗ್ನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಇಲ್ಲಿ ಬಂದುಬಿಟ್ಟು ಬೆಳಗ್ಗೆನೇ ನಾವೆಲ್ಲ ಇದ್ದಿದ್ವಿ. ಅಮ್ಮ, ನಾನು, ನಮ್ಮ ತಂಗಿ ಇದ್ದಿದ್ವಿ. ಅವಳು ಹೊರಗಡೆ ರಂಗೋಲಿ ಹಾಕ್ತಾಯಿದ್ದಾಳೆ. ಮತ್ತು ನಾನು ಅಮ್ಮ ಬಂದ್ಬಿಟ್ಟು ಇಲ್ಲಿ ನಮ್ಮನೆ ಎದುರುಗಡೆನೇ ಒಂದು ಪಾರಿಜಾತ ಹೂವಿನ ಗಿಡ ಇದೆ. ಸೊ ಇಲ್ಲಿ ಕೆಳಗಡೆ ಬಿದ್ದಿರುತ್ತೆ ಪಾರಿಜಾತ ಹೂವು, ಪೂಜೆಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಪಾರಿಜಾತ ಹೂವನ್ನ ತೊಗೊಳ್ತಾ ಇದ್ದೀವಿ. ಇನ್ನೂ ಯಾರೆಲ್ಲ ಲಾಸ್ಟ್ ವ್ಲಾಗ್ನ ನೋಡಿಲ್ವೋ ಹೋಗ್ಬಿಟ್ಟು ಒಂದ್ಸರಿ ಲಾಸ್ಟ್ ವ್ಲಾಗ್ನ ಚೆಕ್ಔಟ್ ಮಾಡ್ಕೊಂಬನ್ನಿ. ಲಾಸ್ಟ್ ವ್ಲಾಗಲ್ಲೆಲ್ಲ ನಾವು ಡೆಕೋರೇಷನ್ ಮಾಡಿರೋ ಅಂಥ ಒಂದು ವ್ಲಾಗ್ನ ಶೇರ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲೋ ಹೋಗ್ಬಿಟ್ಟು ಒಂದ್ಸರಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಸೊ ಪಾರಿಜಾತ ಹೂವನ್ನೆಲ್ಲ ತೊಗೊಂಡಿದ್ದಾದಮೇಲೆ ಇನ್ನೂ ನಮ್ಮ ತಂಗಿ ರಂಗೋಲಿ ಹಾಕ್ತಾಯಿದ್ದಾಳೆ, ನೀವಿಲ್ಲಿ ನೋಡ್ಬೋದು. ಅದಾದಮೇಲೆ ನಾನು ಹೋಗ್ಬಿಟ್ಟು ಕಸ ಗುಡಿಸ್ಬಿಟ್ಟು ಕಲ್ಲೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡೆ. ಇನ್ನೂ ಮಲ್ಕೊಂಡಿದ್ದಾರೆ ಎಲ್ಲರೂ. ಹಸ್ಬೆಂಡ್ ಬಂದಿದ್ದಾರೆ, ಅವರು ಮಲ್ಕೊಂಡಿದ್ದಾರೆ. ಪಾಪುಗಳೇನು ಸಹ ಮಲ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅವತ್ತು ಬೆಳಗ್ಗೆನೇ ಮಳೆ ಬಂದಿತ್ತು. ತುಂಬ ಅಷ್ಟೊಂದೇನು ಮಳೆ ಬರಲಿಲ್ಲ, ಸ್ವಲ್ಪ ಮಳೆ ಬಂದಿತ್ತು. ಬಟ್ ಚಳಿ ಇತ್ತು ಸ್ವಲ್ಪ. ಪಾರಿಜಾತ ಹೂವು ಎಷ್ಟು ಸ್ಮೆಲ್ ಬರ್ತಾಯಿತ್ತು ಅಂದರೆ ಅವತ್ತು ಬೆಳಗ್ಗೆನೇ ಎಷ್ಟು ಸ್ಮೆಲ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಪಾರಿಜಾತ ಹೂವು ಸ್ಮೆಲ್. ಹೂವು ಹೂವು ಹೌದಾ, ವಾಸನೆ ಆಗ್ತಾಯಿರುತ್ತೆ. ಹಿಂಗಂದ್ರೆ ಬರ್ತಾ ಹೋಗಿತ್ತಕ್ಕ. ಸೊ ಇಷ್ಟು ಹೂವು ತೊಗೊಂಬಂದಿದ್ದೀವಿ. ಪಾರಿಜಾತ ಹೂವು ಪೂಜೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಚಿನ್ನಿನ ಎದ್ದಿದ್ದಾಳೆ, ಇನ್ನು ಮಲ್ಕೊಂಡಿದ್ದಾನೆ ಚಿನ್ನು. ಇವಳು ಎದ್ದಿದ್ದಾಳೆ. ಸ್ವಲ್ಪ ಹಾಗೆ ತೂಗ್ಬಿಟ್ಟು ಬಂದೆ. ಟೈಮ್ ಬಂದುಬಿಟ್ಟು 4 ಆಗ್ತಾಯಿದೆ, 4:15 ಏನೋ ಆಗಿದೆ ಬೆಳಗ್ಗೆನೆ. ಸೊ ಎಲ್ಲರೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ನಾನು ಸಹ ರೆಡಿಯಾಗಿದ್ದೀನಿ. ನಾನು ಈ ಸ್ಯಾರಿನ ಉಟ್ಕೊಂಡಿದ್ದೀನಿ ಪೂಜೆಗೆ, ಸತ್ಯನಾರಾಯಣ ಸ್ವಾಮಿ ಪೂಜೆಗೆ. ಸೊ ನಾನು ಕೂಡ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದೀನಿ. ತೊಟ್ಲ ಬಂದಿದೆ, ತೊಟ್ಲನ ಎಲ್ಲರೂ ಡೆಕೋರೇಟ್ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ಬೋದು. ನಾನು ಯಾಕೆ ಆಗಿದ್ದೀನಿ ಅಂದರೆ ಆಗ್ತಾನೆ ಸ್ವಲ್ಪ ಏನಂತಾರೆ ಹತ್ಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ. ಅಪ್ಪಂದು ಸ್ವಲ್ಪ ನೆನ್ಪು ಬಂತು. ಸೊ ಅದಕ್ಕೋಸ್ಕರ ಸ್ವಲ್ಪ ಮಕ್ಕ ಆಗಿದೆ. ಆ್ಯಂಡ್ ತೊಟ್ಲ ನನಗೆ ಇಷ್ಟನೇ ಆಗಲಿಲ್ಲ, ಯಾಕಂದರೆ ಚಿಕ್ಕ ತೊಗೊಂಬರ್ರಿ ಅಂತ ಹೇಳಿದ್ವಿ ಅವರು ರೆಂಟ್ ಕೊಡೋರಿಗೆ. ಅವರು ದೊಡ್ಡ ತೊಟ್ಲನೇ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಅದು ಬಿಟ್ಟರೆ ಬೇರೆ ತೊಟ್ಲ ಇಲ್ಲ ಅಂತೆ. ಟೈಮ್ ಬೇರೆ ಆಗೋಗಿತ್ತು ಬೇರೆ ಕಡೆ ಹೋಗಿ ತೊಗೊಂಬರ್ಲಿಕ್ಕೆ. ಸೊ ಅದಕ್ಕೋಸ್ಕರ ಅದೊಂದು ಸ್ವಲ್ಪ ಮೂಡ್ ಆಫ್ ಆಗಿತ್ತು ನನಗೆ. ಇಷ್ಟನೇ ಆಗಿಲ್ಲ, ತುಂಬ ದೊಡ್ಡದಾಗ್ಬಿಡ್ತು ತೊಟ್ಲ. ಪಾಪ ಡೆಕೋರೇಷನ್ ಮಾಡಿದ್ದು ರಾತ್ರಿ ಎಲ್ಲ, ಅದು ಕಾಣಿಸ್ತಾನೆ ಇರಲಿಲ್ಲ. ಆ ತೊಟ್ಲನೇ ಅಷ್ಟು ದೊಡ್ಡದಾಗ್ಬಿಟ್ಟಿತ್ತು. ಹಾಗೆ ಫುಲ್ ಹಾಲೆಲ್ಲ ತೊಟ್ಲನೇ ಸ್ಪೇಸ್ ತೊಗೊಂಡ್ಬಿಟ್ಟಿತ್ತು. ಅದೊಂದು ಸ್ವಲ್ಪ ಮೂಡ್ ಆಫ್ ಆಗಿತ್ತು. ಎಲ್ಲರೂ ಇರಲಿ ಬಿಡು ಏನಾಯಿತು ಅಂತ ಹೇಳ್ಬಿಟ್ಟು ಅಂದರು. ಸೊ ಅದರಿಂದ ಸುಮ್ಮನೆ ಅದೇ. ಆಮೇಲೆ ನಮ್ಮ ಅಪ್ಪನ ಬೇರೆ ನೆನಪು ಬರ್ತಾಯಿತ್ತು, ಯಾಕಂದರೆ ನಮ್ಮ ಅಪ್ಪ ಇಲ್ಲದೆ ಫಸ್ಟ್ ಟೈಮ್ ನಮ್ಮ ಮನೇಲಿ ಫಂಕ್ಷನ್ ಮಾಡ್ತಾ ಇರೋದು ನಾವು. ಅದೊಂದು ಸ್ವಲ್ಪ ಬೇಜಾರಿತ್ತು. ಯಾರಿಗೂ ಹೇಳಿರಲಿಲ್ಲ, ಹೇಳಿದರೆ ಅವರೆಲ್ಲ ಬೇಜಾರು ಮಾಡ್ಕೊತಾರೆ, ಎಸ್ಪೆಷಲಿ ನಮ್ಮ ಅಮ್ಮ. ಸೊ ನಾನು ಅದಕ್ಕೋಸ್ಕರ ಸುಮ್ಮನೆ ಇದ್ದೆ. ನಮ್ಮ ಅಕ್ಕ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ.
ಒಂಥರ ಖುಷಿ ಇದೆ ಒಂದು ಕಡೆ, ಬಟ್ ಇನ್ನೊಂದು ಕಡೆ ಬೇಜಾರು. ಏನು ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ. ಈಗ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು ಪೂಜೆ ಸ್ಟಾರ್ಟ್ ಆಗಿದೆ. ತನ್ನೋ ಭವತ್ಪರ್ಯಮ ತನ್ನ ಇಂದ್ರೋ ಬೃಹಸ್ಪತಿ ತನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೆ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾನುಭವತೋ ತದ್ಭಕ್ತಾರಭವತೋ ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ತಥಾ ಕಲಶ ಪೂಜಾ. ಎಲ್ಲರೂ ಬಂದಿದ್ದಾರೆ. ಪಾಪುಗಳನ್ನ ನಮ್ಮ ಅಕ್ಕನ ಮಕ್ಕಳು ಎತ್ಕೊಂಡಿದ್ದಾರೆ ಹೊರಗಡೆ, ಅವ್ರು ಆಟ ಆಡಿಸ್ತಾ ಇದ್ದಾರೆ. ಬಟ್ ಆದ್ರೂ ನನ್ನ ಮೈಂಡ್ ಎಲ್ಲ ಪಾಪುಗಳ ಹತ್ರನೇ ಇದೆ. ಏನು ಮಾಡ್ತಾ ಇದ್ದಾರೋ ಏನೋ, ಅಳ್ತಾ ಇದ್ದಾರೋ ಏನೋ, ಹೊಟ್ಟೆ ಸಿಗ್ತಾ ಇದ್ದಾನೋ ಏನೋ, ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಕಡೆ ಪೂಜೆನಲ್ಲಿನೂ ಧ್ಯಾನ ಕೊಟ್ಬಿಟ್ಟು ಕೇಳ್ತಾ ಇದ್ದೀನಿ. ಬಟ್ ಆದ್ರೂ ಮನಸ್ಸೆಲ್ಲ ಪಾಪುಗಳ ಕಡೆನೇ ಇದೆ. ಆಗಲಿಲ್ಲ ಅವ್ರನ್ನೇ ನೋಡ್ತಾ ಇದ್ದೀನಿ. ಅವ್ರ ಒಳಗಡೆ ಕರ್ಕೊಂಬರೋದು, ಹೊರಗೆ ಕರ್ಕೊಂಡು ಹೋಗೋದು ಮಾಡ್ತಾ ಇದ್ರಲ್ಲ, ಅವ್ರನ್ನೇ ನೋಡ್ತಾ ಇದ್ದೆ ನಾನಿಲ್ಲಿ. स्थापयामि पूजयामि अतः सर्वोपचारान् समर्पयामि. समर्पयामि आपस्वर्णस्व सर्वदेवानां गोपुरं वृत्तं रूपमाग्रापयामि. महागणपते नमः. रूपं समर्पयामि. शत्रुघ्न महाकाय सूर्यकोटि समप्रभा निर्विघ्नं कुरु मे देव सर्वकार्येषु मया चिन्तयन्तु मां. ताम्बूलं समर्पयामि. हिरण्यगर्भमस्तं समर्पयामि. नवग्रह पूजां च करिष्ये. सूर्यग्रह तोर्सपिल्ले. प्राणाय स्व समानाय स्व धनस्व
यद्वर्णस्रावः तथा प्रणस्यति भोजवल्लभक्षण्णं ताम्बूलं समर्पयामि हिरण्यगर्भा हेमस्तं समर्पयामि तथा मंगलदत्ता नवग्रह पूजां च करिष्ये सूर्यग्रह नवग्रह कृष्णरसय नमः सूर्यग्रह नावयमि कृष्णहिरण्यकस्मितारतेन देवो ते पूर्णाय नमस्कृत सूर्यग्रह रक्तवर्णं रक्तपदाद्रं रक्तवर्णप्रश्ने कुर्वाणं करमण्डले प्रविष्टं सायुधं सपत्य सपरवल समेतं देवता देवता अद्य देवता सहितं पत्लाकारमण्डले गोधम्य धन्य सुपरे भगवन्तं सूर्यग्रहम् आवायामि स्थापयामि मंत्र चंद्रग्रहणे ओम आप्या आयस्वतमे दते विश्वदस्स उत्तिजो भवावा विश्वंगदे ओम कुरुबेरं परीक्षणं कुर्वाणं घरमण्डले परमिष्टं सायुधं सर्वालंकारभूषणं अधिदेवता प्रत्यादिदेवता ताण्डूलं धन्यपरे भगवन्तं चंद्रग्रहम् आवायामि स्थापयामि तथा अंगारग्रहाराधने ओम अग्निमूर्धये नमः आदम अपम देवस्य जिन्मते अंगारग्रहं रक्तवर्णं रक्तमाला तथा बुधग्रहणे आराधने ओम बुधग्रहणे इत्येवा वयं च देवा कृण्वन् तापितं यमुना मन्यस्मिन् बुधग्रहं पीतवर्णं पीतवानं पीतमलं धरं पीतगन्धालेपितं बुधग्रहम् आवायामि स्थापयामि बृहस्पति ग्रह आराधने ओम बृहस्पति शुक्र ग्रह आराधने ओम शुक्रन्ते अनंत देवता आवायामि स्थापयामि कर्म आवायामि स्थापयामि राहु आराधने दुर्देवा बृहस्पतिदेवा गौरीं आवायामि देवतम् आवायामि अष्टमीं आवायामि चित्तस्पति देवता ಅಪ್ಪು ಅಪ್ಪು ಸುಮ್ಮನೆ ಕುಯ್ ಅಂತಾನೆ ಇರ್ತಾನೆ ತಂತು ಚಿನಿಮಾ ಹಾಯ್ ಅನ್ ಹಾಯ್ ಹಾಯ್ ಪೂಜೆ ಮುಗಿದಿದ್ದಾದಮೇಲೆ ಅವತ್ತೇ ನಾವು ಮಕ್ಕಳಿಗೆ ಅನ್ನಪ್ರಸನ್ನ ಸಹ ಮಾಡಿದ್ವಿ. ಸೊ ಇಲ್ಲಿ ಅನ್ನಪ್ರಸನ್ನ ನಡೀತಾ ಇದೆ. ತಗಮ್ಮ ನೀನು ತಗಮ್ಮ ಇಟ್ಕೊ.
ಇಲ್ಲ ಅವ್ನು ಸ್ವಲ್ಪ ಕರ್ಕೊಂಡ್ಬಂದು Mungkin bang, saya tinggal alamat sampai kan. Takkan video ತೆಗ್ಸಿ ಹಂಗೆ ಬಿಟ್ಟರೆ ಹೇಳಿ ಬಂದ್ಬಿಟ್ಟು ಸಾನ್ವಿ ಯಾಕೆ ಬಂದಿನಿ ಸಾನ್ವಿ ಯಾಕೆ ಬಂದಿನಿ ಹರಿನಾಮದ ಮಂತ್ರವೇ ತುಂಬಿದೆ ಮನವೆಂಬ ಬೆಳಕಾಗಿದೆ ಹರಿನಾಮದ ಮಂತ್ರವೇ ತುಂಬಿದೆ ನೀ ನನ್ನ ಕಾಪಾಡಿ ಆರೈಸುವೆ ಶ್ರೀ ಸತ್ಯನಾರಾಯಣ ನಾರಾಯಣ ಬರ್ರಿ ಆಶೀರ್ವಾದ ಮಾಡ್ತೀನಿ ಬರ್ರಿ ಬಲೆ ಬಿಟ್ಟು ಬಂದೆ ನೋಡು ಬಿಟ್ಟು ಮಾಡಿ ಕಾಲಿಂದ ಕೊಡ್ತೀನಿ ಕೈಯಿಂದ ಕಾಲಿಂದ ಕೊಡ್ತೀನಿ ಅಷ್ಟೇ ಸದ್ಯ ಇರೋಷ್ಟು ಕೊಟ್ಬಿಟ್ಟೆ ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ ಸತ್ಯನಾರಾಯಣ ಸ್ವಾಮಿ ಪೂಜೆ ಹಾಗೆ ಅನ್ನಪ್ರಸನ್ನ ಮಾಡಿದ್ದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೆಸರಿಟ್ಟಿರೋದನ್ನು ಶೇರ್ ಮಾಡ್ತಾಯಿದ್ದೀನಿ, ನಾಮಕರಣದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ಪೂಜೆ ಆಯಿತು. ಈಗ ನಾವಿಲ್ಲಿ ಟಿಫನ್ ಮಾಡ್ತಾಯಿದ್ದೀವಿ. ಟಿಫನಿಗೆ ಬಂದುಬಿಟ್ಟು ಒಗ್ಗರಣೆ ಹಾಗೆ ಮಿರ್ಚಿ ಮಾಡಿಸಿದ್ವಿ. ನಮ್ಮ ಮಾಮನ ಮಗ ಹಾಗೆ ವಿಡಿಯೋ ತೆಗೆದಿದ್ದಾನೆ, ಅದನ್ನು ಹಾಗೆ ಶೇರ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಬಾಯ್. ನಮ್ದಿಗೆ ಬರ್ಬೇಕಾ ಅಷ್ಟು ಗಂಟೆಗೆ ಬಾಯ್. ಗುಡ್ ನೈಟ್. ಬ್ಲಾಗ್ ಮಾಡ್ತಾನೆ. ಬ್ಲಾಗಾ ಹೆಸರು ಅನ್ಲಿ ಬಿಟ್ಟು ನೀನು ತೆಗಿತಿರೋ ನಿಮ್ಮಣ್ಣ ಕೆಳಗಿರ್ತ ನೋಡಮ್ಮಿ ಅಂತ ಅಂದೆ.
ಏಯ್ ಬಿಟ್ಟು ಏನು ವಿಡಿಯೋ ತೆಗಿಯೋದು ನೋಡಿ ಬಾ ಸಾನಿಲ್ ಬಾ ಎಲ್ಲರಿಗೂ ಒಂದೊಂದು ತೆಗೆದು ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬರೋವಂಥ ವ್ಲಾಗ್ ನಾಮಕರಣದ ವ್ಲಾಗ್ ಆಗಿರುತ್ತೆ. ದಯವಿಟ್ಟು ವ್ಲಾಗ್ನ ಮಿಸ್ ಮಾಡಿದೆ ನೋಡಿ, ಹಾಗೆ ಫುಲ್ ವ್ಲಾಗ್ನ ವಾಚ್ ಮಾಡಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.